ಸೊ ಪ್ರಶ್ನೆ ನಂಬರ್ 101. ಸೊ ಏನು ಹೇಳ್ತಿದೆ, ಹೊಂದಿಸಿ ಬರೀರಿ, ಮ್ಯಾಚ್ ದ ಫಾಲೋಯಿಂಗ್. ಸೊ ಬೇಸಿಕಲಿ ಕೇಳಿಸ್ತಾ ಇರೋದು ನಕ್ಷತ್ರ ಪುಂಜದ ಸ್ಥಳೀಯ ಹೆಸರು, ಗ್ಯಾಲಕ್ಸಿ, ಲೋಕಲ್ ನೇಮ್ ಮತ್ತು ಏರಿಯಾ. ಸೊ ನಾವಿರೋದು ಆಕಾಶಗಂಗೆ ನಕ್ಷತ್ರ ಪುಂಜ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಗೊತ್ತಿದೆ. ಅದಕ್ಕೆ ಬೇರೆ ಬೇರೆ ಯಾವ ದೇಶಗಳಲ್ಲಿ ಯಾವ್ಯಾವ ಸ್ಥಳೀಯ ಹೆಸರಿಂದ ಅಥವಾ ಲೋಕಲ್ ನೇಮ್ಸ್ ಇಂದ ಕರೀತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಬೆಳ್ಳಿ ನದಿ, ಸಿಲ್ವರ್ ರಿವರ್ ಅಂತ ಚೈನಾ ಇದೆ, ಈ ಕಡೆ ಆಪ್ಷನ್. ಸ್ವರ್ಗದ ನದಿ ಜಪಾನ್ ಇದೆ. ಚಳಿಗಾಲದ ಬೀದಿ ಸ್ಕ್ಯಾಂಡಿನೇವಿಯಾ. ಪಕ್ಷಿಗಳ ಹಾದಿ ಟರ್ಕಿ. ರಾತ್ರಿ ಬೆನ್ನೆಲುಬು ದಕ್ಷಿಣ ಆಫ್ರಿಕಾ ಅಥವಾ ಬ್ಯಾಕ್ ಬೋನ್ ಆಫ್ ದಿ ನೈಟ್ ಸೌತ್ ಆಫ್ರಿಕಾದಲ್ಲಿ ಈ ತರ ಇದೆ. ಸೊ ಏನಿದು ಅನ್ನೋದು ಬೇಸಿಕಲ್ ನೋಡೋಣ. ಸೊ ನಾವಿರ್ತಕ್ಕಂಥ ಗ್ರೂಪ್ ಆಫ್ ಸ್ಟಾರ್ಸ್ಗೆ ಗ್ಯಾಲಕ್ಸಿ ಅಂತ ಕರಿತೀವಿ ಅನ್ನೋದು ಗೊತ್ತಿದೆ, ಹೌದಾ? ಸೊ ಇದನ್ನ ನಕ್ಷತ್ರ ಪುಂಜ ಅಂತ ಕರಿತಾ ಇದ್ದೀವಿ. ನಕ್ಷತ್ರ ಪುಂಜ ಅಂದ್ರೆ ಗ್ರೂಪ್ ಆಫ್ ಸ್ಟಾರ್ಸ್ ಅನ್ನೋದು ಗೊತ್ತಿದೆ. ಸೊ ಇದಕ್ಕೆ ಜನರಲ್ ಆಗಿ ಇರ್ತಕ್ಕಂಥ ಹೆಸರು ಮಿಲ್ಕಿ ವೇ. ಓಕೆ, ಸೊ ಮಿಲ್ಕಿ ವೇ ಅಂತ ಹೆಸರಿದೆ, ಮಿಲ್ಕಿ ವೇ ಗ್ಯಾಲಕ್ಸಿ. ಇದು ಭಾರತದಲ್ಲಿ ಅಥವಾ ಕನ್ನಡದಲ್ಲಿ ಬಂದಾಗ ಆಕಾಶಗಂಗೆ ಅಂತಾನೂ ಕರಿತೀವಿ, ಹಾಲು ಹಾದಿ ಅಂತಾನೂ ಕರಿತೀವಿ, ಅಥವಾ ಕ್ಷೀರಪಥ. ಸೊ ಈ ತರ ಕನ್ನಡದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ಅಥವಾ ಜನರಲ್ ಆಗಿ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಬಳಸ್ತೀವಿ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಸೊ ಇದೇನು ಅನ್ನೋದು ನೋಡೋದಾದ್ರೆ, ಬೆಳ್ಳಿ ನದಿ ಸಿಲ್ವರ್ ರಿವರ್ ಅಂತ ಏನಾಗುತ್ತೆ ಚೈನಾ ದೇಶದಲ್ಲೂ ಕರೀತಾರೆ. ನೆಕ್ಸ್ಟ್ ಸ್ವರ್ಗದ ಹಾದಿ ರಿವರ್ ಆಫ್ ಹೆವೆನ್ ಅಂತ ಜಪಾನ್ ದೇಶದಲ್ಲಿ ಕರೀತಾರೆ. ಚಳಿಗಾಲದ ಬೀದಿ ವಿಂಟರ್ ಸ್ಟ್ರೀಟ್ ಅಂತ ಸ್ಕ್ಯಾಂಡಿನೇವಿಯಾ ದೇಶಗಳು ಕರೀತವೆ. ನೆಕ್ಸ್ಟ್ ಪಕ್ಷಿಗಳ ಹಾದಿ ಅಂತ ಬರ್ಡ್ಸ್ ಪಾತ್ ಅಂತ ಏನಾಗುತ್ತೆ ಟರ್ಕಿ ದೇಶದಲ್ಲಿ ಕರೀತಾರೆ. ಇನ್ನು ರಾತ್ರಿ ಬೆನ್ನೆಲುಬು ಬ್ಯಾಕ್ ಬೋನ್ ಆಫ್ ದಿ ನೈಟ್ ಅಂತ ಸೌತ್ ಆಫ್ರಿಕಾ ದೇಶದಲ್ಲಿ ಕರೀತಾರೆ. ಸೊ ಹಂಗಾಗಿ ಆಪ್ಷನ್ ಎಗೆ, ಎ ಇಂದ ಇ ವರೆಗೂ 1 2 3 5 ಎಕ್ಸಾಕ್ಟ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸೊ ಹಂಗಾಗಿ ABCD ಗೆ 1 2 3 4 5 ಇದು ಕರೆಕ್ಟ್ ಆಪ್ಷನ್. ಸೊ ಇದು ನಮ್ಮ ಆಕಾಶಗಂಗೆ ನಕ್ಷತ್ರ ಪುಂಜಕ್ಕೆ ಇರತಕ್ಕಂಥ ಸ್ಥಳೀಯ ಹೆಸರುಗಳು ಬೇರೆ ಬೇರೆ ದೇಶಗಳಲ್ಲಿ. ಸೊ ಇದಕ್ಕೆ ಡಿ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ 102ನೇದು. ಎರಾಟೋಸ್ಥೆನಿಸ್ ಅವರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎನ್ನುವರು. ಕಾರಣ, ಎರಾಟೋಸ್ಥೆನಿಸ್ ಇಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಜಿಯೋಗ್ರಫಿ ಬಿಕಾಸ್ ಫಸ್ಟ್ ಅವರ ಕಾಂಟ್ರಿಬ್ಯೂಷನ್ ನೋಡೋದಾದ್ರೆ ಭೂಮಿಯ ಸುತ್ತಳತೆಯನ್ನು ಕಂಡುಹಿಡಿದರು, ಕ್ಯಾಲ್ಕುಲೇಟೆಡ್ ದಿ ಸರ್ಕಂಫರೆನ್ಸ್ ಆಫ್ ದಿ ಅರ್ತ್. ನೆಕ್ಸ್ಟ್ ಭೂಮಿಯ ಕಕ್ಷೆಯಲ್ಲಿ ವಾಲುವಿಕೆಯನ್ನು ಕಂಡುಹಿಡಿದರು, ಕ್ಯಾಲ್ಕುಲೇಟೆಡ್ ದಿ ಟಿಲ್ಟ್ ಇನ್ ದ ಅರ್ತ್ ಆಕ್ಸಿಸ್. ನೆಕ್ಸ್ಟ್ ಪ್ರಪಂಚದ ಮೊದಲ ನಕ್ಷೆಯನ್ನು ತಯಾರಿಸಿದರು, ಪ್ರಿಪೇರ್ಡ್ ದಿ ಫಸ್ಟ್ ಮ್ಯಾಪ್ ಆಫ್ ದಿ ವರ್ಲ್ಡ್. ನೆಕ್ಸ್ಟ್ ಜಿಯೋಗ್ರಫಿ ಎಂಬ ಗ್ರೀಕ್ ಭಾಷೆಯ ಪದವನ್ನು ಕಂಡುಹಿಡಿದರು, ಕಾಯಿನ್ ದ ಟರ್ಮ್ ಜಿಯೋಗ್ರಫಿ, ಗ್ರೀಕ್ ವರ್ಡ್ ಅದು. ನೆಕ್ಸ್ಟ್ ಜಿಯೋಗ್ರಫಿ ಎಂಬ ಬುಕ್ ಅನ್ನು ಕೂಡ ಏನಾಗುತ್ತೆ ಬರೀತಾರೆ. ಸೊ ಇಷ್ಟು ಆಪ್ಷನ್ಸ್ ಇದೆ, ಇದರಲ್ಲಿ ಎಷ್ಟು ಕರೆಕ್ಟ್ ಏನು ಅನ್ನೋದನ್ನ ನೋಡೋಣ. ಸೊ ಜನರಲ್ ಆಗಿ ಗೊತ್ತಾಗೆ ಇವರನ್ನು ನಾವು ಎರಾಟೋಸ್ಥೆನಿಸ್ ಫಾದರ್ ಆಫ್ ಜಿಯೋಗ್ರಫಿ, ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಪಿತಾಮಹ ಅಂತ ಕರಿಬೇಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಗಳಾಗಿರಬೇಕು. ಸೊ ಹಾಗಾಗಿ ಇವ್ರದ್ದು ಕಾಂಟ್ರಿಬ್ಯೂಷನ್ ನೋಡೋದಾದ್ರೆ ಬೇಸಿಕಲಿ ಇವರು ಗ್ರೀಕ್ ದೇಶದಲ್ಲಿ, ಅದರಲ್ಲೂ ಕೂಡ ಏನಾಗುತ್ತೆ ಒಂದು ಅಲೆಕ್ಸಾಂಡ್ರಿಯಾ ಅಂತ ಒಂದು ಪಟ್ಟಣ ಬರುತ್ತೆ. ಅಲೆಕ್ಸಾಂಡ್ರಿಯಾ ಅಂತ ಪಟ್ಟಣ, ಅಲ್ಲಿ ಇವರು ಲೈಬ್ರರಿಯನ್ ಆಗಿರ್ತಾರೆ, ಗ್ರಂಥಪಾಲಕರಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಸಹಜವಾಗಿ ಅವರಿಗೆ ಕುತೂಹಲ ಜಾಸ್ತಿ ಇರುತ್ತೆ ಭೂಮಿಗೆ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಈ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಯಾವ್ಯಾವ ಸ್ಥಳದ ಮೇಲೆ ಯಾವ್ಯಾವ ಆಂಗಲ್ ಅಲ್ಲಿ ಯಾವ ಕೋನದಲ್ಲಿ ಬಂದು ಬೀಳ್ತಾವಲ್ಲ, ಇದ್ರ ಬೇಸಿಸ್ ಮೇಲೆ ಏನಾಗುತ್ತೆ ಭೂಮಿಯ ಒಟ್ಟು ಸುತ್ತಳತೆನ ಸರ್ಕಂಫರೆನ್ಸ್ ನ ಕಂಡುಹಿಡಿತಾರೆ. ಸರ್ಕಂಫರೆನ್ಸ್ ಅಂದ್ರೆ ಸುತ್ತಳತೆಯನ್ನ ಫಸ್ಟ್ ಕಂಡುಹಿಡಿತಾರೆ ಒಂದು. ಆಮೇಲೆ ಭೂಮಿ ಏನಾಗುತ್ತೆ ಈ ತರ 23.5 ಡಿಗ್ರಿ ವಾಲ್ ಇರೋದನ್ನ, ತನ್ನ ಕಕ್ಷೆಯಿಂದ ಏನಾಗುತ್ತೆ 23.5 ಡಿಗ್ರಿ ವಾಲ್ ಇರೋದನ್ನ ಕೂಡ ತೋರಿಸ್ತಾರೆ. ಆಮೇಲೆ ಅವರಿಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಭೂಮಿ ಮೇಲೆ ಎಲ್ಲ ಖಂಡಗಳು ಎಲ್ಲೆಲ್ಲಿ ಲೊಕೇಟ್ ಆಗಿದ್ದಾವೆ, ಯಾವ್ಯಾವ ಖಂಡಗಳಲ್ಲಿ ಕಾಣಿಸ್ಕೊಳುತ್ತಲ್ಲ ಅದನ್ನ ತಯಾರು ಮಾಡ್ಬಿಟ್ಟು ಏನಾಗುತ್ತೆ ಫಸ್ಟ್ ಮ್ಯಾಪ್ ಆಫ್ ದಿ ವರ್ಲ್ಡ್, ಫಸ್ಟ್ ಮ್ಯಾಪ್, ಪ್ರಪಂಚದ ಮೊದಲ ನಕ್ಷೆಯನ್ನು ಕೂಡ ಏನಾಗುತ್ತೆ ತಯಾರು ಮಾಡ್ತಾರೆ. ಆಮೇಲೆ ಇವರು ಕಂಡಿರ್ತಕ್ಕಂಥ ಎಲ್ಲಾ ಸಂಶೋಧನೆಗಳನ್ನು ಒಂದು ಲಿಖಿತ ರೂಪದಲ್ಲಿ ಹೊರಬಿಟ್ಟು ತಗೊಂಡ್ಬರ್ತಾರೆ. ಅದಕ್ಕೆ ಜಿಯೋಗ್ರಫಿ ಅಂತ ಪದ ಕೂಡ ಇಡ್ತಾರೆ, ಬುಕ್ ಹೆಸರು ಜಿಯೋಗ್ರಾಫಿಯಾ. ಸೊ ಆಮೇಲೆ ಜಿಯೋ ಅಂದ್ರೆ ಇದು ಗ್ರೀಕ್ ಭಾಷೆ ಪದ ಅನ್ನೋದು ಗೊತ್ತು. ಸೊ ಜಿಯೋ ಅಂದ್ರೆ ಭೂಮಿ ಅಂತ ಅರ್ಥ. ಗ್ರಾಫಿ ಅಂದ್ರೆ ಡಿಸ್ಕ್ರಿಪ್ಷನ್, ವಿವರಣೆ ಅಂತ ಅರ್ಥ. ಸೊ ಹಂಗಾಗಿ ಭೂಮಿಯ ಕುರಿತಂತ ವಿವರಣೆಗೆ ನಾವೇನಂತ ಕರಿತೀವಿ, ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಸೊ ಈ ಒಂದು ಪದನ ಕೂಡ ಕೊಟ್ಟಿದ್ದೇನಾಗುತ್ತೆ ಎರಾಟೋಸ್ಥೆನಿಸ್ ರವರು. ಸೊ ಆ ಕಾರಣಕ್ಕೆ ಏನಾಗುತ್ತೆ ಇವ್ರನ್ನ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕರಿತೀವಿ. ಸೊ ಹಂಗಾಗಿ ಆಲ್ ಆಫ್ ದಿ ಅಬೋ, ಎಲ್ಲವೂ ಹೌದು ಅಂತ ಹೇಳ್ಬೋದು. ಎಲ್ಲ ಕಾಂಟ್ರಿಬ್ಯೂಷನ್ ಇಂದ ಅವ್ರನ್ನ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 103. ವಿಶ್ವದಲ್ಲಿರುವ ಬಹುತೇಕ ಆಕಾಶಕಾಯಗಳು ಅಂಡಾಕಾರ ಪಥದಲ್ಲಿ ಚಲಿಸುತ್ತಿವೆ. ಅದಕ್ಕೆ ಕಾರಣ, ಮೋಸ್ಟ್ ಆಫ್ ದಿ ಸೆಲೆಸ್ಟಿಯಲ್ ಬಾಡೀಸ್ ಇನ್ ದ ಯೂನಿವರ್ಸ್ ಆಫ್ ದಿ ಎಲಿಪ್ಟಿಕಲ್ ಪಾತ್ ಬಿಕಾಸ್ ಆಕಾಶಕಾಯಗಳ ದೈನಂದಿನ ಚಲನೆ ಮತ್ತೆ ವಾರ್ಷಿಕ ಚಲನೆಯಿಂದಾಗಿ, ಬಿಕಾಸ್ ಆಫ್ ದಿ ರೊಟೇಷನ್ ಅಂಡ್ ರೆವಲ್ಯೂಷನ್ ಆಫ್ ದಿ ಸೆಲೆಸ್ಟಿಯಲ್ ಬಾಡೀಸ್.
ಮಾತೃ ಆಕಾಶಕಾಯಗಳ ಗುರುತ್ವಾಕರ್ಷಣೆಯಿಂದಾಗಿ, ಗ್ರಾವಿಟಿ ಆಫ್ ದಿ ಪೇರೆಂಟ್ ಆಬ್ಜೆಕ್ಟ್. ನೆಕ್ಸ್ಟ್, ಆಕಾಶಕಾಯಗಳು ನೇರ ರೇಖೆಯಲ್ಲಿ ಹೋಗಲು ಬಯಸುವುದು, ಡಿಸೈರ್ ಆಫ್ ಅನ್ ಆಬ್ಜೆಕ್ಟ್ ಟು ಮೂವ್ ಇನ್ ದ ಸ್ಟ್ರೈಟ್ ಲೈನ್. ಸೊ ಆಯ್ಕೆಗಳು ನೋಡೋದಾದ್ರೆ 1 ಮತ್ತು 2 ಮಾತ್ರ ಅಂತಿದೆ. 1 ಮತ್ತು 3, 2 ಮತ್ತು 3 ಎಲ್ಲವೂ ಹೌದು. ಸೊ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ಯೂನಿವರ್ಸ್ ಅಂತ ಬಂದಾಗ ಇಲ್ಲಿ ಸ್ಟಾರ್ಸ್, ಗ್ರೂಪ್ ಆಫ್ ಸ್ಟಾರ್ಸ್, ಗ್ಯಾಲಕ್ಸಿ, ಗ್ರಹಗಳು, ಅದಕ್ಕಿರ್ತಕ್ಕಂಥ ಉಪಗ್ರಹಗಳು ಎಲ್ಲವೂ ಒಂದಕ್ಕೊಂದು ಅದನ್ನು ಸುತ್ತಾ ಇದ್ದಾವೆ. ಸೊ ಯಾವುದು ಒಂದು ಈ ತರ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇಲ್ಲ, ಅಥವಾ ಎಕ್ಸಾಕ್ಟ್ ಆಗಿ ಈ ತರ ಸರ್ಕಲ್ ಅಲ್ಲಿ ವೃತ್ತಾಕಾರವಾಗಿ ಚಲಿಸ್ತಾ ಇಲ್ಲ. ವೃತ್ತಾಕಾರವಾಗಿದ್ರೂ ಕೂಡ ಅದು ಪರ್ಫೆಕ್ಟ್ ಸರ್ಕಲ್ ತರ ಇಲ್ಲ, ಬಟ್ ಏನಾಗುತ್ತೆ ಈ ತರ ಎಲಿಪ್ಟಿಕಲ್ ಅಂಡಾಕಾರ ಪಥದಲ್ಲಿ ಚಲಿಸ್ತಾ ಇದ್ದಾವೆ. ಇದಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ, ಸೊ ಬೇಸಿಕಲಿ ನೋಡಿ, ಇಲ್ಲಿ ಒಂದು ಸೂರ್ಯ ಅಂತ ನಕ್ಷತ್ರ ಇದೆ, ಅದ್ರ ಸುತ್ತ ಬೇರೆ ಬೇರೆ ಗ್ರಹಗಳಿದಾವೆ. ಯಾವುದೇ ವಸ್ತು ಇನ್ನೊಂದರ ಗ್ರಾವಿಟೇಷನಲ್ ಇನ್ಫ್ಲೂಯೆನ್ಸ್ ಅಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಅವು ಗ್ರಾವಿಟಿನ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಸೊ ಎಲ್ಲ ವಸ್ತುಗಳು ಏನಾಗುತ್ತೆ ಈ ತರ ಸ್ಟ್ರೈಟ್ ಆಗಿ ಹೋಗೋದಕ್ಕೆ ಇಷ್ಟಪಡ್ತವೆ. ಆದ್ರೆ ಏನಾಗುತ್ತೆ, ಅವು ಇನ್ನೊಂದು ಅವುಗಳ ಮಾಸ್ ದ್ರವ್ಯರಾಶಿ ಕಡಿಮೆ ಇರೋದಕ್ಕೆ ಏನಾಗುತ್ತೆ, ಅತಿ ದೊಡ್ಡ ಇನ್ನೊಂದು ಆಕಾಶಕಾಯದ ಗುರುತ್ವಾಕರ್ಷಣೆ ಶಕ್ತಿಗೆ ಒಳಪಟ್ಟು ಏನಾಗುತ್ತೆ, ಅವು ಅದನ್ನ ಸುತ್ತಾ ಹೋಗ್ತವೆ. ಯಾಕಂದ್ರೆ ಗ್ರಾವಿಟಿಯಿಂದ ಇವುಗಳ ಮೇಲೆ ಬಂದು ಬೀಳೋ ಚಾನ್ಸಸ್ ಇರುತ್ತೆ, ಬೀಳಲೇಬೇಕಾಗುತ್ತೆ ಗ್ರಾವಿಟಿ ಇರೋದ್ರಿಂದ. ಬಟ್ ಏನಾಗುತ್ತೆ, ಇವಕ್ಕೆ ಈ ತರ ವಾರ್ಷಿಕ ಚಲನೆ ಇರೋದ್ರಿಂದ ಏನಾಗುತ್ತೆ, ಈ ವಾರ್ಷಿಕ ಚಲನೆ ವೇಗ ಏನಾಗುತ್ತೆ, ಇದನ್ನ ಕೌಂಟರ್ ಬ್ಯಾಲೆನ್ಸ್ ಮಾಡುತ್ತೆ ಗ್ರಾವಿಟಿನ. ಸೊ ಹಂಗಾಗಿ ಈ ಸೂರ್ಯನ ಸುತ್ತ ಗ್ರಹಗಳು ಸುತ್ತೋದಕ್ಕೆ ಯಾಕೆ ಸುತ್ತದವ ಅನ್ನೋದಕ್ಕೆ ಕಾರಣ ಏನಾಗುತ್ತೆ ಅಂದ್ರೆ, ಅವುಗಳ ಗ್ರಾವಿಟಿನ ಅಂದ್ರೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯನ್ನ ತಪ್ಪಿಸ್ಕೊಂಡು ಅವು ನೇರವಾಗಿ ಹೋಗೋದಕ್ಕೆ ಬಯಸ್ತಾ ಇರ್ತವೆ. ಆದ್ರೆ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಅವು ಅದರ ಸುತ್ತಾನೆ ಸುತ್ತಾ ಇದ್ದಾವೆ. ಸೊ ಇದು ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಏನ್ ಎಕ್ಸಾಕ್ಟ್ ರೀಸನ್ ಅಂತ ನೋಡಿದ್ರೆ, ಆಕಾಶಕಾಯಿಗಳ ದೈನಂದಿನ ಮತ್ತೆ ವಾರ್ಷಿಕ ಚಲನೆ, ಅವುಗಳು ಏನಾಗುತ್ತೆ ನಿಂತಲೇ ಅವು ಸುತ್ತಾಗ್ತವನ್ನು ಕೂಡ ಇದ್ದಾವೆ, ರೊಟೇಷನ್ ಮಾಡ್ತಿದ್ದಾವೆ, ಸೂರ್ಯನ ಸುತ್ತ ರೆವಲ್ಯೂಷನ್ ಕೂಡ ಮಾಡ್ತಾ ಇದ್ದಾವೆ. ಸೊ ಹಂಗಾಗಿ ಏನಾಗುತ್ತೆ, ಅವುಗಳದ್ದು ಡಿಸ್ಟೆನ್ಸ್ ಬಿಟ್ವೀನ್ ದ ಸನ್ ಮತ್ತೆ ಏನಾಗುತ್ತೆ ಪ್ಲಾನೆಟ್ಸ್ಗಳ ಮಧ್ಯೆ ಡಿಸ್ಟೆನ್ಸ್ ವೇರಿಯೇಷನ್ ಆಗ್ತಿರುತ್ತೆ. ಇನ್ನ ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಇಲ್ಲಿ ಸೂರ್ಯ ಅಂತ ಅನ್ಕೊಂಡ್ರೆ ಇಲ್ಲಿ ನಮ್ಮ ಭೂಮಿ ಇದೆ. ಸೂರ್ಯ ಮತ್ತೆ ಭೂಮಿ ಮತ್ತೆ ಆವರೇಜ್ ಡಿಸ್ಟೆನ್ಸ್ ನಮಗೆ 150 ದಶಲಕ್ಷ ವರ್ಷ ಅಂತ ಹೇಳ್ತೀವಿ. ಸೊ 150 ಮಿಲಿಯನ್ ಕಿಲೋಮೀಟರ್ಸ್ ಅಂತ ಹೇಳ್ತೀವಿ. ಇದು 147ಗೂ ಬರ್ಬೋದು, ಅಥವಾ 152 ಮಿಲಿಯನ್ ಕಿಲೋಮೀಟರ್ಸ್ಗೂ ಬರ್ಬೋದು. ಕೆಲವೊಂದ್ಸಲ ಏನಾಗುತ್ತೆ ತುಂಬಾ ದೂರ ಆಗುತ್ತೆ, ಕೆಲವೊಂದ್ಸಲ ಹತ್ರ ಕೂಡ ಬರುತ್ತೆ. ಸೊ ಈ ಕಾರಣಕ್ಕೆ ಏನಾಗುತ್ತೆ, ಇದು ಈ ತರ ಅಂಡಾಕಾರ ಪಥದಲ್ಲಿದೆ. ಸೊ ಅಂದ್ರೆ ದೈನಂದಿನ ಚಲನೆ ಇದೆ, ವಾರ್ಷಿಕ ಚಲನೆ ಕೂಡ ಇದೆ. ಸೊ ಎರಡನ್ನೂ ಮಾಡೋದ್ರಿಂದ ಏನಾಗುತ್ತೆ, ಸ್ಪೀಡ್ ಅಲ್ಲಿ ಕೆಲವೊಂದ್ಸಲ ಲ್ಯಾಗ್ ಹೊಡೆಯುತ್ತೆ, ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವೊಂದ್ಸಲ ಹತ್ರ, ಕೆಲವೊಂದ್ಸಲ ದೂರ ಹೋಗ್ತಾ ಇರ್ತದೆ. ಆಮೇಲೆ ಮಾತೃ ಆಕಾಶಕಾಯಿಗಳ ಗುರುತ್ವಾಕರ್ಷಣೆ. ಸೊ ಎಲ್ಲಾ ಪೇರೆಂಟ್ ಆಬ್ಜೆಕ್ಟ್ಸ್ ಏನಾಗುತ್ತೆ, ಸಪೋಸ್ ಇವಾಗ ಸೂರ್ಯ ಎಲ್ಲ ಗ್ರಹಗಳನ್ನು ಏನಾಗುತ್ತೆ ಗುರುತ್ವಾಕರ್ಷಣೆಯಲ್ಲಿ ಎಳೆದಿಟ್ಕೊಂಡಿದೆ. ಅದೇ ರೀತಿ ದೊಡ್ಡ ದೊಡ್ಡ ಗ್ರಹಗಳು ಕೂಡ ಏನಾಗುತ್ತೆ, ಅವುಗಳಿಗೆ ಸುತ್ತಮುತ್ತ ಇರತಕ್ಕಂಥ ಉಪಗ್ರಹಗಳನ್ನು ಕೂಡ ಗುರುತ್ವಾಕರ್ಷಣ ಶಕ್ತಿಯಿಂದ ಎಳೆದಿಟ್ಕೊಂಡಿದ್ದಾವೆ. ಸಪೋಸ್ ಭೂಮಿ ಬಂದ್ರೆ ಏನಾಗುತ್ತೆ, ಚಂದ್ರ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಒಳಪಟ್ಟಿರೋದ್ರಿಂದ ಅದರ ಸುತ್ತ ಇದೆ. ಅದೇ ರೀತಿ ದೊಡ್ಡ ಗ್ರಹಗಳು ತಗೊಂಡಾಗ ಗುರು ಮತ್ತೆ ಶನಿ ಅಂತ ಬಂದಾಗ ಸುಮಾರು 100-120 ಏನಾಗುತ್ತೆ, ಅತಿ ಹೆಚ್ಚು ಉಪಗ್ರಹಗಳು ಕೂಡ ಅದಕ್ಕೆ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಮಾತೃ ಆಕಾಶಕಾಯಿಗಳು ಅಂತ ಯಾವ್ದು ಕರಿತೀವಿ ಅಂದ್ರೆ, ಯಾವುದು ಮಾಸ ಜಾಸ್ತಿ ಇರುತ್ತೆ, ಯಾವುದು ದ್ರವ್ಯರಾಶಿ ಜಾಸ್ತಿ ಇರುತ್ತೆ, ಯಾವುದು ಗುರುತ್ವಾಕರ್ಷಣೆ ಜಾಸ್ತಿ ಇರುತ್ತಲ್ಲ, ಅದು ಪೇರೆಂಟ್ ಆಬ್ಜೆಕ್ಟ್ ಆಗುತ್ತೆ. ಇವಾಗ ಎಲ್ಲಾ ಗ್ರಹಗಳಿಗೆ ಪೇರೆಂಟ್ ಆಬ್ಜೆಕ್ಟ್ ಯಾವುದು ಮಾತೃ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಸೂರ್ಯ. ಹಂಗೆ ಭೂಮಿ ಮತ್ತೆ ಚಂದ್ರ ಬಂದಾಗ ಭೂಮಿ ದೊಡ್ಡ ಪೇರೆಂಟ್ ಆಬ್ಜೆಕ್ಟ್ ಆಗುತ್ತೆ, ಚಂದ್ರ ಉಪಗ್ರಹವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ತರ. ಆಮೇಲೆ ಆಕಾಶಕಾಯಿಗಳು ನೇರ ರೇಖೆಯಲ್ಲಿ ಹೋಗೋದಕ್ಕೆ ಬಯಸೋದು. ಸೊ ಯಾವುದೋ ಒಂದು ಏನಾಗುತ್ತೆ, ಇನ್ನೊಂದು ಆಬ್ಜೆಕ್ಟ್ ನ ಸುತ್ತಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅವೆಲ್ಲ ಏನಾಗುತ್ತೆ, ಹಿಂಗೆ ಸ್ಟ್ರೈಟ್ ಆಗಿ ಹೋಗೋದಕ್ಕೆ ಇಷ್ಟಪಡ್ತಿರ್ತವೆ. ಆದ್ರೆ ದೊಡ್ಡ ಒಂದು ವಸ್ತು ಇರೋದ್ರಿಂದ, ದೊಡ್ಡ ಒಂದು ಆಕರ್ಷಕ ಇರೋದ್ರಿಂದ ಏನಾಗುತ್ತೆ, ಇದರ ಗ್ರಾವಿಟೇಷನಲ್ ಇನ್ಫ್ಲುಯೆನ್ಸ್ ಇದ್ರ ಮೇಲೆ ಬೀಳೋದ್ರಿಂದ ಸೊ ಹಂಗಾಗಿ ಏನಾಗುತ್ತೆ, ಇದನ್ನ ಸುತ್ತಾಕೋದಕ್ಕೆ ಶುರುವಾಗುತ್ತೆ. ಸೊ ಇದ್ರ ಮೇಲೆ ಬಂದು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಏನಾಗುತ್ತೆ, ಇಲ್ಲಿ ರೆವಲ್ಯೂಷನ್ ಸ್ಪೀಡ್ ನ ಜಾಸ್ತಿ ಮಾಡ್ಕೊಂಡು ಏನಾಗುತ್ತೆ, ಅದನ್ನ ಕೌಂಟರ್ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಡಿ ಎಲ್ಲವೂ ಹೌದು ಬರುತ್ತೆ, ಆಲ್ ಆಫ್ ದಿ ಅಬೋ. ಎಲಿಪ್ಟಿಕಲ್ ಪಾತ್ ಇರೋದಕ್ಕೆ ಕಾರಣ ಒಂದು ರೊಟೇಷನ್ ರೆವಲ್ಯೂಷನ್ 2 ಇರೋದು, ಎರಡನೇದು ಪೇರೆಂಟ್ ಆಬ್ಜೆಕ್ಟ್ಸ್ ನ ಗ್ರಾವಿಟೇಷನಲ್ ಇನ್ಫ್ಲುಯೆನ್ಸ್ ಅಲ್ಲಿ ಇರೋದು, ಮೂರನೇದು ಪ್ರತಿಯೊಂದು ಆಬ್ಜೆಕ್ಟ್ ಏನಾಗುತ್ತೆ ಹಿಂಗೆ ಸ್ಟ್ರೈಟ್ ಆಗಿ ಹೋಗೋದಕ್ಕೆ ಇಷ್ಟಪಡೋದು. ಸೊ ಹಾಗಾಗಿ ಮುಂದಿನ ಪ್ರಶ್ನೆ 104. ಭೂಮಿಯ ದೈನಂದಿನ ಚಲನೆಯು ನಮ್ಮ ಗಮನಕ್ಕೆ ಬಾರದಿರಲು ಕಾರಣ. ಸೊ ವೈ ಕಾಂಟ್ ವಿ ಫೀಲ್ ದ ಡೈಲಿ ರೊಟೇಷನ್ ಸ್ಪೀಡ್ ಆಫ್ ದಿ ಅರ್ತ್. ಸೊ ಭೂಮಿ ನಮಗೆ ಪ್ರತಿ ದಿವಸ ಚಲಿಸ್ತಾ ಇದೆ ಅಂತ ಗೊತ್ತು, ದೈನಂದಿನ ಚಲನೆ ಆಗ್ತಿರೋದು ಗೊತ್ತು, ವಾರ್ಷಿಕ ಚಲನೆ ಆಗ್ತಿರೋದು ಗೊತ್ತು, ಸೂರ್ಯೋದಯ ಸೂರ್ಯಾಸ್ತ ಆಗೋದು ನಮ್ ಗಮನಕ್ಕೆ ಬರುತ್ತೆ. ಆದ್ರೆ ನಾವ್ಯಾಕೆ ತಿರುಗ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ, ಹೌದಾ? ಸೊ ಇದಕ್ಕೆ ಅದರ ದೈನಂದಿನ ಚಲನೆ ವೇಗ ಎಲ್ಲ ಕಡೆ ಸಮನಾಗಿರುವುದು, ಭೂಮಿಯ ವಿಸ್ತೀರ್ಣ ತುಂಬಾ ದೊಡ್ಡದಾಗಿರುವುದರಿಂದ ಅಕ್ಷಾಂಶವರು ದೈನಂದಿನ ಚಲನೆ ವೇಗದಲ್ಲಿ ವ್ಯತ್ಯಾಸ ಇರುವುದು, ಅಥವಾ ದೈನಂದಿನ ಚಲನೆ ವೇಗ ಅಕ್ಷಾಂಶವರು ವ್ಯತ್ಯಾಸವಿದ್ದರೂ ಅದು ಸ್ಥಿರವಾಗಿರುವುದು.
Because of the rotational speed is same everywhere due to vast area of the earth, latitudinal variation in the rotational speed of the earth, latitudinal variation with constant speed of the earth rotation. ಸೊ ಇಷ್ಟಿದೆ. ಸೊ ನೋಡೋಣ. ಸೊ ಬೇಸಿಕಲಿ ನೋಡೋದಾದ್ರೆ ಭೂಮಿ ದೈನಂದಿನ ಚಲನೆ ಆಗ್ತಿದೆ ಅನ್ನೋದು ಗೊತ್ತು. ಭೂಮಿ ಏನಾಗುತ್ತೆ ನಮಗೆ ವೆಸ್ಟ್ ಈಸ್ಟ್, ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಈ ತರ ಚಲಿಸ್ತಾ ಇದೆ ಅನ್ನೋದು ಗೊತ್ತಿದೆ. ಸೊ ಹಂಗಾಗಿ ಏನಾಗುತ್ತೆ ನಮಗೆ ಈ ಪೂರ್ವದಲ್ಲಿ ಸೂರ್ಯೋದಯ ಆಗುತ್ತೆ, ಪಶ್ಚಿಮದಲ್ಲಿ ಸೂರ್ಯಾಸ್ತ ಆಗೋದು ಕಾಣಿಸ್ಕೊಳ್ಳುತ್ತೆ. ಹೌದಾ? ಸೊ ಈ ಕಾರಣಕ್ಕೆ ಏನಾಗುತ್ತೆ, ಪಶ್ಚಿಮದಲ್ಲಿ ಸೂರ್ಯಾಸ್ತ, ಪೂರ್ವದಲ್ಲಿ ನಮಗೆ ಸೂರ್ಯೋದಯ ಆಗೋ ತರ ಕಾಣಿಸ್ಕೊಳ್ಳುತ್ತೆ. ಸೂರ್ಯೋದಯ ಸೂರ್ಯಾಸ್ತ ಆಗೋದ್ರಿಂದ ಭೂಮಿ ದೈನಂದಿನ ಚಲನೆ ಮಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ್ರೆ ನಮಗೆ ಯಾಕೆ ಅದು ಗಮನಕ್ಕೆ ಬರ್ತಾ ಇಲ್ಲ? ನಾವು ನಿಂತಂಗೆ ಯಾಕಿರ್ತೀವಿ? ಸೊ ಇದಕ್ಕೆ ರೀಸನ್ ಏನಂದ್ರೆ, ಸೊ ಭೂಮಿ ದೈನಂದಿನ ಚಲನೆ ವೇಗ ಆಗ್ತಾ ಇದ್ರು ಕೂಡ ಏನಾಗುತ್ತೆ, ಇದು ಎಲ್ಲ ಕಡೆ ಅದರ ದೈನಂದಿನ ಚಲನೆ ವೇಗ ಸಮನಾಗಿಲ್ಲ. ಸೊ ಇಲ್ಲಿ ನೋಡಿ, ಈಕ್ವೇಟರ್ ಹತ್ರ ಸಮಭಾಜಕ ವೃತ್ತ ಬಂದಾಗ ಏನಾಗುತ್ತೆ, ಭೂಮಿ ಸುಮಾರು 1670 ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಗಂಟೆಗೆ ಚಲಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಅಕ್ಷಾಂಶಗಳು, ಎತ್ತರ ಅಕ್ಷಾಂಶಗಳಿಗೆ ಬಂದ್ರೆ ಸುಮಾರು 40 ಡಿಗ್ರಿ ಅಕ್ಷಾಂಶಗಳ ಹತ್ರ ಬಂದಾಗ ಏನಾಗುತ್ತೆ 1400 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ. ಅದೇ 60ರಿಂದ 70 ಅಕ್ಷಾಂಶಗಳ ಹತ್ರ ಬಂದಾಗ ಏನಾಗುತ್ತೆ ಸುಮಾರು 800 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸ್ತಾ ಇದೆ. ಅದೇ ಪೂರ್ತಿ ಧ್ರುವ ಪ್ರದೇಶಕ್ಕೆ ಬರ್ತಾ ಹೋದಂಗಿಲ್ಲ 0 ಡಿಗ್ರಿ ವೇಗದಲ್ಲಿ ಚಲಿಸ್ತಾ ಇದೆ. ನಾವ್ ಯಾವತ್ತೇ ಈ 60-70 ಅಕ್ಷಾಂಶಗಳಿಗೆ ಹೋದ್ರೆ 800 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಅದೇ ಇಲ್ಲಿ 45-50 ಅಕ್ಷಾಂಶಗಳಿಗೆ ಬಂದ್ರೆ ಸುಮಾರು 1100 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಈ ವೇಗ ವ್ಯತ್ಯಾಸ ಇರ್ಬೋದು, ಬಟ್ ಈ ವ್ಯತ್ಯಾಸ ಇದ್ರೂ ಕೂಡ ಏನಾಗುತ್ತೆ ಆಯಾ ಸ್ಥಳಗಳಲ್ಲಿ ಅದು ಸಮನಾಗಿದೆ. ಸೊ ಹಂಗಾಗಿ ಒಂದೇ ಸ್ಪೀಡ್ ಅಲ್ಲಿ ಅದು ತಿರುಗ್ತಾ ಇರೋದ್ರಿಂದ ಏನಾಗುತ್ತೆ ನಮ್ ಗಮನಕ್ಕೆ ಅದು ಬರ್ತಾ ಇಲ್ಲ. ಆಮೇಲೆ ಈ ಭೂಮಿ ದೈನಂದಿನ ಚಲನೆ ಆಗ್ತಿರೋದು ಯಾವತ್ತೂ ನಿಂತಿಲ್ಲ. ಅರ್ತ್ ರೊಟೇಷನ್ ಯಾವತ್ತಾದ್ರೂ ನಿಂತ್ಕೊಂಡಿದ್ಯಾ? ನಿಂತೇ ಇಲ್ಲ. ಸೊ ನಾವು ಬಸ್ಸಲ್ಲಿ ಹೋಗ್ತಿರ್ತೇವೆ, ಕಂಟಿನ್ಯೂಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ, ಯಾವ್ದೋ ಒಂದು ವೆಹಿಕಲ್ ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕ ಇರ್ತಕ್ಕಂಥ ಗಿಡ ಮರಗಳು, ಬಿಲ್ಡಿಂಗ್ಸ್ ಎಲ್ಲ ಹಿಂದೆ ಹೋಗೋ ತರ ಕಾಣಿಸ್ಕೊಳ್ಳುತ್ತೆ. ಅದರಿಂದ ನಮಗೆ ನಾವು ಮೂವ್ಮೆಂಟ್ ಅಲ್ಲಿ ಇದೀವಿ ಅಂತ ಗೊತ್ತಾಗುತ್ತೆ. ಸೊ ಹಂಗೆ ಅರ್ತ್ ರೊಟೇಷನ್ ಆಗ್ತಾ ಇರೋದ್ರಿಂದ, ಸನ್ರೈಸ್ ಸನ್ಸೆಟ್ ಆಗೋದ್ರಿಂದ ನಮಗೆ ಭೂಮಿ ದೈನಂದಿನ ಚಲನೆ ಮಾಡೋದು ಕಾಣಿಸ್ತಾ ಇದೆ. ಆದ್ರೆ ಅರ್ತ್ ಯಾವತ್ತಾದ್ರೂ ರೊಟೇಷನ್ ಆಗೋದು ನಿಂತ್ಕೊಂಡಿದ್ಯಾ? ನಿಂತ್ಕೊಂಡಾಗ ಗೊತ್ತಾಗುತ್ತೆ. ನಮಗೇನಾಗುತ್ತೆ, ಒಂದು ಆಬ್ಜೆಕ್ಟ್ ನಾವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದ ತಕ್ಷಣ ನಮಗೆ ಮುಗುರ್ಸಂಗೆ ಆಗುತ್ತೆ. ಸೊ ಅವಾಗ ಇನರ್ಷಿಯಾ ಆಫ್ ಮೋಷನ್ ಅಂತ ಹೇಳ್ತೀವಿ ಅದು. ಸೊ ಹಂಗೆ ಭೂಮಿ ಯಾವತ್ತೂ ದೈನಂದಿನ ಚಲನೆ ನಿಲ್ಸಿದಾಗ ಏನಾಗುತ್ತೆ, ನಮಗೆ ಜರ್ ಕೊಡ್ದಂಗಾಗಿ ನಮಗೆ ಹಿಂದೆ ಮುಂದೆ ಆಗುತ್ತೀವಿ. ಅವಾಗ ನಮ್ ಗಮನಕ್ಕೆ ಬರುತ್ತೆ. ಬಟ್ ಅದಾಗಕ್ಕೆ ಸಾಧ್ಯತೆ ಇದೆಯಾ? ಭೂಮಿ ಯಾವತ್ತೂ ರೊಟೇಷನ್ ಸ್ಪೀಡ್ ನಿಲ್ಲಿಸುತ್ತಾ? ನಾವು ವೆಹಿಕಲ್ ಹೋಗೋ ತರ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟು ಮುಂದೆ ಹೋಗೋ ತರ ಭೂಮಿ ಯಾವತ್ತೂ ಆ ತರ ಮಾಡಲ್ಲ. ಸೊ ಆ ಕಾರಣಕ್ಕೆ ನಮಗದು ಗಮನಕ್ಕೆ ಬರ್ತಾ ಇಲ್ಲ. ಸೊ ಹಂಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಬಂದ್ರೆ ಲ್ಯಾಟಿಟ್ಯೂಡ್ನಲ್ ವೇರಿಯೇಷನ್ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್ ಆಫ್ ದಿ ಅರ್ತ್ ರೊಟೇಷನ್. ಸೊ ದೈನಂದಿನ ಚಲನೆ ವೇಗ ಅಕ್ಷಾಂಶವರ ವ್ಯತ್ಯಾಸವಿದ್ರೂ ಅದು ಯಾವತ್ತೂ ಸ್ಥಿರವಾಗಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ನಮಗೆ ಈ ಒಂದು ಭೂಮಿಯ ದೈನಂದಿನ ಚಲನೆ ವೇಗದ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಸೊ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಭೂಮಿಯ ವಾರ್ಷಿಕ ಚಲನೆ ವೇಗ ಈ ಕೆಳಕಂಡ ಯಾವ ದಿನದಂದು ಹೆಚ್ಚಾಗಿರುತ್ತದೆ? ಸೊ ಒಂದು ರೀತಿ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡೇಸ್ ದಿ ಅರ್ತ್ ರೆವಲ್ಯೂಷನ್ ಸ್ಪೀಡ್ ವಿಲ್ ಬಿ ಮೋರ್? ಸೂರ್ಯನು ಉಚ್ಚ ಸ್ಥಾನದಲ್ಲಿದ್ದಾಗ, ಸೂರ್ಯನು ನೀಚ ಸ್ಥಾನದಲ್ಲಿದ್ದಾಗ, ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾಗ, ಚಂದ್ರ ನೀಚ ಸ್ಥಾನದಲ್ಲಿದ್ದಾಗ. ಸೊ ಇಲ್ಲಿ ಕೇಳ್ತಿರೋದು ಭೂಮಿಯ ವಾರ್ಷಿಕ ಚಲನೆ. ಭೂಮಿಯ ವಾರ್ಷಿಕ ಚಲನೆ ಯಾವುದನ್ನು ಮಾಡ್ತಾ ಇದೆ? ಸೂರ್ಯನ ಸುತ್ತಾಗ್ತಿದೆ. ಸೊ ಹಂಗಾಗಿ ಸೂರ್ಯನಿಗೆ ಇದು ಸಂಬಂಧ ಬಿಟ್ಟಿರಬೇಕು, ಎ ಅಥವಾ ಬಿ. ಸೊ ಸಿ ಡಿ ಆಗಿರೋಕೆ ಚಾನ್ಸ್ ಇಲ್ಲ. ಸೊ ಹಂಗಾಗಿ ಈ ತರ ಎಲಿಮಿನೇಟ್ ಮಾಡಬೇಕು. ಸಿ ಡಿ ಎಲಿಮಿನೇಟ್ ಮಾಡಿದ್ರೆ ಇನ್ನು ಉಳಿದಿದ್ದು ಎ ಮತ್ತೆ ಬಿ ಇರುತ್ತೆ. ಸೊ ಇಲ್ಲಿ ನೋಡೋಣ. ಸೊ ನೋಡಿ, ಭೂಮಿ ಮತ್ತೆ ಸೂರ್ಯನ ಮಧ್ಯ ಅಂತರ ಯಾವತ್ತೂ ಸ್ಥಿರವಾಗಿರೋದಿಲ್ಲ ಅಂತ ಗೊತ್ತಾಯ್ತು. ಸೊ ಪೆರಿಜಿ ಅಂದ್ರೆ ಏನು? ಭೂಮಿ ಮತ್ತೆ ಸೂರ್ಯನ ಮಧ್ಯ ಅಂತರ ಕಡಿಮೆ ಇದ್ದಾಗ. ಸೊ ಎಷ್ಟಕ್ಕೆ ಬರುತ್ತೆ ಇದು? ಜನವರಿ 3 ಅಥವಾ 4ಕ್ಕೆ ಬರುತ್ತೆ. ಇದು ಜುಲೈ 3 ಅಥವಾ 4ನೇ ತಾರೀಕು ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಕೇಳ್ತಿರೋದೇನು, ವಾರ್ಷಿಕ ಚಲನೆ ಯಾವ ದಿನದಿಂದ ಹೆಚ್ಚಾಗಿರುತ್ತೆ ಅಂತ. ಸೊ ಹೆಚ್ಚಾಗಿರೋದು ಯಾವಾಗ? ವಾರ್ಷಿಕ ಚಲನೆ ಇಲ್ಲಿ ಸೂರ್ಯ ಮತ್ತೆ ಭೂಮಿ ಮಧ್ಯೆ ಅಂತರ ಕಡಿಮೆ ಇದೆ. ಸೊ ಅಂತರ ಕಡಿಮೆ ಇದ್ದಾಗ ಈ ಗ್ರಾವಿಟಿನ ಓವರ್ಕಮ್ ಮಾಡಬೇಕು ಅಂತ ಏನ್ ಮಾಡುತ್ತೆ, ಭೂಮಿ ಫಾಸ್ಟ್ ಆಗಿ ರೆವಲ್ಯೂಷನ್ ಮಾಡ್ತಾ ಇರುತ್ತೆ. ಅದೇ ಇಲ್ಲಿ ಜುಲೈ 4ಕ್ಕೆ ಬಂದಾಗ ಏನಾಗುತ್ತೆ, ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಅಂತರ ಸಹಜಕ್ಕಿಂತ ಸುಮಾರು 2 ಮಿಲಿಯನ್ ಕಿಲೋಮೀಟರ್ ಜಾಸ್ತಿ ಇರುತ್ತೆ. ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತಲ್ಲ, ಗ್ರಾವಿಟಿ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಆಗುತ್ತೆ. ಸೊ ಅವಾಗ ಭೂಮಿಯ ವಾರ್ಷಿಕ ಚಲನೆ ನಿಧಾನವಾಗಿ ಸ್ಲೋ ಆಗುತ್ತೆ, ಇಲ್ಲಿ ತುಂಬಾ ಫಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಸೂರ್ಯ ಭೂಮಿಯಿಂದ ನೀಚ ಸ್ಥಾನದಲ್ಲಿ, ನೀಚ ಅಂದ್ರೆ ತುಂಬಾ ಹತ್ತಿರದಲ್ಲಿದ್ದಾಗ, ಸೊ ಸೂರ್ಯನು ನೀಚ ಸ್ಥಾನದಲ್ಲಿದ್ದಾಗ ಡ್ಯೂರಿಂಗ್ ದಿ ಪೆರಿಹಿಲಿಯನ್ ಆಫ್ ದಿ ಸನ್. ಪೆರಿಹಿಲಿಯನ್ ಅಂದ್ರೆ ನಿಯರೆಸ್ಟ್, ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಅರ್ತ್ ಇಸ್ ವೆರಿ ಲೀಸ್ಟ್, ಅರೌಂಡ್ 147 ಮಿಲಿಯನ್ ಕಿಲೋಮೀಟರ್ ಇರುತ್ತೆ ಅವತ್ತು. ಸೊ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಸಾಗರಗಳ ಮೂಲಕ ಪ್ರಪಂಚ ಪರ್ಯಟನೆ ಮಾಡಿ ಭೂಮಿ ದುಂಡಾಗಿದೆ ಎಂದು ಖಚಿತಪಡಿಸಿದವರು ಯಾರು?
ಹೂ ಅಮಂಗ್ ದ ಫಾಲೋಯಿಂಗ್ ಡೆಮಾನ್ಸ್ಟ್ರೇಟೆಡ್ ದಟ್ ದ ಅರ್ತ್ ಈಸ್ ಇನ್ ರೌಂಡ್ ಶೇಪ್ ಬೈ ಟ್ರಾವೆಲಿಂಗ್ ಥ್ರೂ ಓಷನ್ಸ್ ಅರೌಂಡ್ ದಿ ಅರ್ತ್. ಸೊ ಯಾಕಂದ್ರೆ ಅದಕ್ಕಿಂತ ಮುಂಚೆ ಏನಾಗಿತ್ತು, ಭೂಮಿ ನಮಗೆ ಚಪ್ಪಟೆ ಆಕಾರದಲ್ಲಿದೆ, ನಾವು ಹೋದ್ರೆ ಭೂಮಿ ತುದಿಗೆ ಬೀಳ್ತೀವಿ ಅನ್ನೋದು ಒಂದು ಪರಿಕಲ್ಪನೆ ಇತ್ತು ಜನರಿಗೆ. ಆದರೆ ಭೂಮಿ ದುಂಡಾಗಿದೆ ಅಂತ ಒಂದು ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿತೆ ಕೊಡಬೇಕು ಅನ್ನೋ ಕಾರಣಕ್ಕೆ ಏನಾಗುತ್ತೆ, ಓಷನ್ಸ್ ಮೂಲಕ ಇಬ್ಬರು ನ್ಯಾವಿಗೇಟರ್ನ ಕಳಿಸ್ಬಿಟ್ಟು ಅವ್ರು ಇಡೀ ಭೂಮಿನ ಸುತ್ತಾಕೊಂಡ್ಬಂದು ಮತ್ತೆ ಅದೇ ಸ್ಥಳಕ್ಕೆ ತಲುಪಿದಾಗ ಗೊತ್ತಾಗುತ್ತೆ ಭೂಮಿ ನಮಗೆ ಚಪ್ಪಟೆ ಆಕಾರದಲ್ಲಿ ದುಂಡಾಗಿದೆ ಅಂತ. ಸೊ ಅದು ಯಾರು ಅಂತ ಬಂದ್ರೆ ಆಪ್ಷನ್ಸ್ ನೋಡಿದ್ರೆ ಪೈಥಾಗರಸ್ ಇದ್ದಾರೆ, ಐಸಕ್ ನ್ಯೂಟನ್ ಮತ್ತೆ ಕೆಪ್ಲರ್, ಕೊಲಂಬಸ್ ಮತ್ತೆ ಮೆಗಲನ್, ಟಾಲಮಿ ಮತ್ತೆ ಅಲೆಕ್ಸಾಂಡರ್. ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ನೋಡಿ, ಇವರು ಫರ್ಡಿನಾಂಡ್ ಮೆಗಲನ್, ಯುರೋಪಿಯನ್ ದೇಶದವರು. ಸೊ ಇವ್ರೇನ್ ಮಾಡ್ತಾರೆ, ಈ ತರ ಅಟ್ಲಾಂಟಿಕ್ ಓಷನ್ ಇಂದ ಇಡೀ ಭೂಮಿನ ಹಿಂಗೆ ಸುತ್ತಾಕೊಂತ ಹೋಗಿ ಬಂದ್ಬಿಟ್ಟು ಸೊ ಕೊನೆಗೆ ಇಲ್ಲಿಗೆ ಬಂದು ಮತ್ತೆ ಇದೇ ಜಾಗನ ತಲುಪ್ತಾರೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ ನೋಡಿ, ಇಲ್ಲಿ ಇವರು ಈ ಒಂದು ಸೌತ್ ಅಮೆರಿಕಾ ಜಾಗದಲ್ಲಿ ಚಿಲಿ ಅಂತ ದೇಶಗಳ ಪಕ್ಕದಲ್ಲಿ ಏನಾಗುತ್ತೆ ಒಂದು ಸ್ಟ್ರೈಟ್ಗೆ ಹೆಸರು, ಜಲಸಂಧಿಗೆ ಮೆಗಲನ್ ಜಲಸಂಧಿ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ಇದ್ರ ಮೂಲಕ ಹಿಂಗೆ ಹಾದು ಹೋಗ್ತಾರೆ. ಸೊ ಹಂಗಾಗಿ ಇವರು ಫರ್ಡಿನಾಂಡ್ ಮೆಗಲನ್ ಏನಾಗುತ್ತೆ, ಇಡೀ ಭೂಮಿನ ಪ್ರದಕ್ಷಿಣೆ ಹಾಕ್ಬಿಟ್ಟು ಅದು ದುಂಡಾಗಿಲ್ಲ, ಚಪ್ಪಟೆ ಆಕಾರದಿಲ್ಲ, ದುಂಡಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದಕ್ಕೆ ಆಪ್ಷನ್ ಸಿ, ಕೊಲಂಬಸ್ ಮತ್ತು ಮೆಗಲನ್, ಆಪ್ಷನ್ ಸಿ. ಮುಂದಿನ ಪ್ರಶ್ನೆ 107. ಭೂಕೇಂದ್ರ ಸಿದ್ಧಾಂತದ ಪ್ರಕಾರ ಸೂರ್ಯ ಸೇರಿದಂತೆ ಎಲ್ಲಾ ಗ್ರಹಗಳು ಭೂಮಿಯನ್ನ ಸುತ್ತುತ್ತಿವೆ ಎಂಬುದು ಈ ಸಿದ್ಧಾಂತವನ್ನು ನೀಡಿದವರು ಯಾರು? According to the geocentric theory, the sun along with the planets revolving around the earth. So who gave this theory? ಸೊ ಬೇಸಿಕಲಿ ಇವತ್ತು ನಮಗೆ ಗೊತ್ತಿರೋದೇನು, ಹೀಲಿಯೋಸೆಂಟ್ರಿಕ್ ಥಿಯರಿ, ಸೂರ್ಯ ಕೇಂದ್ರ ಸಿದ್ಧಾಂತ. ಅಂದ್ರೆ ಸೂರ್ಯ ಮಧ್ಯದಲ್ಲಿದೆ, ಅದರ ಸುತ್ತ ಎಲ್ಲಾ ಗ್ರಹಗಳು ಸುತ್ತ ಇದಾವಂತ. ಆದ್ರೆ ಸುಮಾರು 150 BC, ಬಿಫೋರ್ ಕ್ರೈಸ್ಟ್, ಕ್ರಿಸ್ತ ಪೂರ್ವಕ್ಕಿಂತ ಸುಮಾರು 150 ವರ್ಷಗಳ ಹಿಂದೆ ಏನಾಗುತ್ತೆ, ಈ ಕ್ಲಾಡಿಯಸ್ ಟಾಲಮಿ ಇವರೇನ್ ಮಾಡ್ತಾರೆ, ಈ ಒಂದು ಭೂಕೇಂದ್ರ ಸಿದ್ಧಾಂತನ ಕೊಡ್ತಾರೆ. ಇದ್ರ ಪ್ರಕಾರ ಏನಾಗುತ್ತೆ, ಸೊ ಭೂಮಿಯ ಮಧ್ಯದಲ್ಲಿದೆ ಇಡೀ ಸೌರ ವ್ಯವಸ್ಥೆಯಲ್ಲಿ, ಇದ್ರ ಸುತ್ತ ನೋಡಿ ಎಲ್ಲಾ ಗ್ರಹಗಳ ಜೊತೆಗೆ ಸೂರ್ಯ ಕೂಡ ಏನಾಗುತ್ತೆ ಈ ತರ ಭೂಮಿನ ಸುತ್ತಾಗ್ತಿದಾವ ಅಂತ ಹೇಳ್ತಾರೆ. ಯಾಕಂದ್ರೆ ಆವತ್ತಿಗೆ ಟೆಕ್ನಾಲಜಿಯನ್ನು ದೊಡ್ಡ ಮಟ್ಟಿಗೆ ಡೆವಲಪ್ ಆಗಿಲ್ಲ. ಸೂರ್ಯೋದಯ ಸೂರ್ಯಾಸ್ತ ಆಗೋದು ನೋಡಿ ಏನನ್ಸುತ್ತೆ ನಮಗೆ, ಭೂಮಿ ಮಧ್ಯದಲ್ಲಿದೆ, ಅದರ ಸುತ್ತ ಬೇರೆ ಎಲ್ಲ ಗ್ರಹಗಳು ಸುತ್ತ ಇದಾವಂತ ಒಂದು ಪರಿಕಲ್ಪನೆ ಬಂದಿರುತ್ತೆ. ಸೊ ಹಂಗಾಗಿ ಈ ಒಂದು ಕಾನ್ಸೆಪ್ಟ್ ನ ಕೊಡ್ತಾರೆ. ಸೊ ಇದನ್ನ ಕೊಟ್ಟಿದ್ದು ಆಪ್ಷನ್ ಸಿ, ಟಾಲಮಿ. ಸೊ ಬರ್ತಿದ್ದು ರಾಂಗ್ ಅಂತ ಏನಾಗುತ್ತೆ, ಆಮೇಲೆ ಪ್ರೂವ್ ಆಗುತ್ತೆ. ಸೊ ಇವಾಗ ಗೊತ್ತಿರೋ ಪ್ರಕಾರ ಏನಾಗುತ್ತೆ, ಹೀಲಿಯೋಸೆಂಟ್ರಿಕ್ ಥಿಯರಿ ಕೊಟ್ಟಿದ್ದು ಕೊಪರ್ನಿಕಸ್, ಮತ್ತೆ ಆಮೇಲೆ ಅದನ್ನ ಡೆವಲಪ್ ಮಾಡಿ ಕನ್ಫರ್ಮ್ ಮಾಡಿದ್ದು ಕೆಪ್ಲರ್. ಸೊ ಇದ್ರ ಪ್ರಕಾರ ಇವತ್ತೇನಾಗಿದೆ, ಸೂರ್ಯ ಮಧ್ಯದಲ್ಲಿದ್ದಾನೆ, ಇದ್ರ ಸುತ್ತ ಬೇರೆ ಎಲ್ಲ ಗ್ರಹಗಳು ಭೂಮಿನ ಸೇರಿದಂತೆ ಸುತ್ತಾಗ್ತಾ ಇದ್ದಾವೆ. ಹೌದಾ? ಸೊ ಇದು ಹೀಲಿಯೋಸೆಂಟ್ರಿಕ್ ಥಿಯರಿ ಇವಾಗ ಪ್ರೂವನ್ ಅಂಡ್ ಅಕ್ಸೆಪ್ಟೆಡ್. ಸೊ ಮುಂದಿನ ಪ್ರಶ್ನೆ, ಪೆಸಿಫಿಕ್ ಅಗ್ನಿವೃತ್ತದ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಹೂ ಪ್ರಪೋಸ್ ದಿ ಕಾನ್ಸೆಪ್ಟ್ ಆಫ್ ಪೆಸಿಫಿಕ್ ರಿಂಗ್ ಆಫ್ ಫೈರ್? ಸೊ ಆಪ್ಷನ್ ಎ ಪ್ರೊಫೆಸರ್ ಹ್ಯಾರಿ ಹೇಸ್, ಬಿ ಹುಗೋ ಎನಿಯಾಫ್, ಜೇವರ್ ಮಾರ್ಗನ್, ಡಿ ಕೋರಿಯಾಲಿಸ್. ಸೊ ಏನಿದು ಪೆಸಿಫಿಕ್ ಅಗ್ನಿವೃತ್ತ ಅಂದ್ರೆ, ಪೆಸಿಫಿಕ್ ಓಷನ್ ಅಂತ ನಮಗೆ ಗೊತ್ತಿದೆ. ಹೌದಾ? ಈ ಪೆಸಿಫಿಕ್ ಓಷನ್ ಸುತ್ತಮುತ್ತ ಏನಾಗುತ್ತೆ, ಸಾಕಷ್ಟು ಜ್ವಾಲಾಮುಖಿಗಳು, ಭೂಕಂಪನಗಳು ಪದೇ ಪದೇ ಸಂಭವಿಸ್ತಾ ಇರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಪೆಸಿಫಿಕ್ ರಿಂಗ್ ಆಫ್ ಫೈರ್, ಪೆಸಿಫಿಕ್ ಅಗ್ನಿವೃತ್ತ ಅಂತ. ಯಾಕೆ ಬೇಸಿಕಲಿ, ಸೊ ಇದು ಪೆಸಿಫಿಕ್ ಏನಾಗುತ್ತೆ, ಇದು ಓಷನಿಕ್ ಪ್ಲೇಟ್, ಸಾಗರೀಯ ಭೂಪಾಲಕ. ಸೊ ಹಂಗಾಗಿ ಏನಾಗುತ್ತೆ, ಇವು ಸಿಲಿಕಾ ಮತ್ತೆ ಮೆಗ್ನೀಷಿಯಂ ಅಂತ ನಿರ್ಮಾಣ ಆಗಿರೋದ್ರಿಂದ, ಅದೇ ಕಾಂಟಿನೆಂಟಲ್ ಪ್ಲೇಟ್ಸ್ ಅಂದ್ರೆ ಸಿಲಿಕಾ ಮತ್ತೆ ಅಲ್ಯೂಮಿನಿಯಂ ಇಂದ ನಿರ್ಮಾಣ ಆಗಿರ್ತವೆ. ಎರಡರಲ್ಲೂ ಸಿಲಿಕಾ ಕಾಮನ್ ಆಗಿರ್ಬೋದು, ಆದ್ರೆ ಅಲ್ಯೂಮಿನಿಯಂ ಕಂಪೇರ್ ಮಾಡ್ಕೊಂಡಾಗ ಮೆಗ್ನೀಷಿಯಂ ಏನಾಗುತ್ತೆ, ಅತಿ ಹೆಚ್ಚು ಡೆನ್ಸಿಟಿ, ಸಾಂದ್ರತೆ ಇರುತ್ತೆ. ಸೊ ಹಂಗಾಗಿ ಓಷನಿಕ್ ಪ್ಲೇಟ್ಸ್ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ, ಸೊ ಈ ಒಂದು ಪೆಸಿಫಿಕ್ ಓಷನಿಕ್ ಪ್ಲೇಟ್ ಏನಾಗಿದೆ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕಾಂಟಿನೆಂಟಲ್ ಪ್ಲೇಟ್ಸ್, ಖಂಡಾವರಣ ಭೂಪಾಲಕಗಳ ಜೊತೆ ಘರ್ಷಿಸ್ತಾ ಇದೆ ಹಿಂಗೆ. ಸೊ ಈ ತರ ಘರ್ಷಿಸ್ತಾ ಇರೋದ್ರಿಂದ ಏನಾಗುತ್ತೆ, ಡೆನ್ಸಿಟಿ ಜಾಸ್ತಿ ಇರೋದಕ್ಕೆ ಇಲ್ಲೆಲ್ಲ ಮುಳುಗಡೆ ಆಗ್ಬಿಟ್ಟು ಅದು ಪದೇ ಪದೇ ಜ್ವಾಲಾಮುಖಿನ ಸ್ಫೋಟ ಮಾಡ್ತಾ ಇದೆ. ಸೊ ಭೂಮಿ ಮೇಲೆ ಇರ್ತಕ್ಕಂಥ ಸುಮಾರು 100 ಜ್ವಾಲಾಮುಖಿಗಳಲ್ಲಿ 70ರಿಂದ 75% ಜ್ವಾಲಾಮುಖಿಗಳು ಏನಾಗುತ್ತೆ ನಮಗೆ ಈ ಪೆಸಿಫಿಕ್ ಸಾಗರಕ್ಕೆ ಸೀಮಿತವಾಗಿದ್ದಾವೆ. ಸೊ ಅದಕ್ಕೆ ಇದನ್ನ ಪೆಸಿಫಿಕ್ ರಿಂಗ್ ಆಫ್ ಫೈರ್, ಪೆಸಿಫಿಕ್ ಅಗ್ನಿವೃತ್ತ ಅಂತ ಕರಿತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ನ ಕೊಟ್ಟಿದ್ದು ಭೂಗೋಳ ಯಾರು, ಜ್ವಾಲಾಮುಖಿ ಶಾಸ್ತ್ರಜ್ಞ ಪ್ರೊಫೆಸರ್ ಹುಗೋ ಬೆನಿಯಾಫ್. ಸೊ ಇವರು. ಸೊ ಹಂಗಾಗಿ ಆಪ್ಷನ್ ಇದಕ್ಕೆ ಬಿ, ಹುಗೋ ಬೆನಿಯಾಫ್ ಕರೆಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಭೂಕಂಪನದ ಅಲೆಗಳು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೀಸ್ಮಿಕ್ ವೇವ್ಸ್ ಆರ್ ಮೋರ್ ಡೇಂಜರಸ್? ಭೂಕಂಪನ ಅಂತ ಬಂದಾಗ ಏನಾಗುತ್ತೆ, ಅದು ಅಪಾಯ, ಹಾನಿ ಹೆಚ್ಚು ಉಂಟು ಮಾಡುತ್ತೆ. ಅದರಲ್ಲಿ ಯಾವ ಅಲೆಗಳು ಅತಿ ಹೆಚ್ಚು ಹಾನಿ ಉಂಟು ಮಾಡುತ್ತವೆ? ಸೊ ಇಲ್ಲಿ ಆಪ್ಷನ್ ಎ ಪ್ರಾಥಮಿಕ ಅಲೆಗಳು, ಪ್ರೈಮರಿ ವೇವ್ಸ್ ಅಂತ ಇದೆ, ಬಿ ದ್ವಿತೀಯ ಅಲೆಗಳು, ಸೆಕೆಂಡರಿ ವೇವ್ಸ್ ಅಂತ ಇದೆ, ಸಿ ಮೇಲ್ಮೈ ಅಲೆಗಳು, ಸರ್ಫೇಸ್ ವೇವ್ಸ್, ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಎಲ್ಲಬಹುದು ಅಂತ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ನೋಡಿ, ಭೂಕಂಪನದ ಅಲೆಗಳು,
ಸೊ ಭೂಕಂಪನ ಅಂತ ಬಂದಾಗ ಇದು ಪ್ರಕೃತಿ ವಿಕೋಪ ಅನ್ನೋದು ಗೊತ್ತಿದೆ. ಸೊ ಅದಕ್ಕೆ ಮೇನ್ ಕಾರಣ ಎರಡು ಭೂಫಲಕಗಳ ಚಲನತೆ. ಅದು ಕನ್ವರ್ಜೆನ್ಸ್ ಇರ್ಬೋದು, ಡೈವರ್ಜೆನ್ಸ್ ಇರ್ಬೋದು, ಅಥವಾ ಟ್ರಾನ್ಸ್ಫರ್. ಎರಡು ಭೂಫಲಕಗಳು ಒಂದಕ್ಕೊಂದು ಸೇರೋದಿರ್ಬೋದು, ಅಥವಾ ಬೇರ್ಪಡೋದಿರ್ಬೋದು, ಅಥವಾ ಅಕ್ಕಪಕ್ಕ ಸರಿದಾಡ್ಬೋದು. ಈ ತರ ಏನಾದ್ರೂ ಕೂಡ ಏನಾಗುತ್ತೆ, ಭೂಮಿ ಕಂಪಿಸುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ನಮಗೆ ಒಂದು ಭೂಕಂಪನದ ಅಲೆಗಳು ಬಿಡುಗಡೆ ಆಗುತ್ತೆ. ಸೊ ಅವು ನಾವೇನಂತ ಕರಿತೀವಿ, ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಬಾಡಿ ವೇವ್ಸ್, ಭೂಕಾಯ ಅಲೆಗಳು. ಈ ಭೂಕಾಯ ಅಲೆಗಳು ಭೂಮಿ ಆಳದಿಂದ ಏನಾಗುತ್ತೆ, ಮೇಲ್ಮೈ ಕಡೆ ಬರ್ತಾ ಹೋಗ್ತವೆ. ಇವು ಬಂದು ಭೂಮಿ ಮೇಲ್ಮೈಗೆ ಟಚ್ ಆದಾಗ ಏನಾಗುತ್ತೆ, ಆ ಫ್ರಿಕ್ಷನ್ ಇಂದ ಹೊಸ ಅಲೆಗಳು ಉಂಟಾಗ್ತವೆ, ಘರ್ಷಣೆಯಿಂದ. ಸೊ ಅವನ್ನ ನಾವೇನಂತ ಕರಿತೀವಿ, ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ, ಮೇಲ್ಮೈ ಅಲೆಗಳು. ಈ ಭೂಕಾಯ ಅಲೆಗಳು ಭೂಮಿ ಆಳದಿಂದ ಬರೋದ್ರಿಂದ ಏನಾಗುತ್ತೆ, ಅವುಗಳಿಂದ ಮೇಲ್ಗಡೆ ನಮಗೆ ಅಷ್ಟೊಂದು ಎಫೆಕ್ಟ್ ಏನು ಕಾಣಿಸ್ಕೊಳ್ಳಲ್ಲ, ಪರಿಣಾಮ. ಆದ್ರೆ ಯಾವಾಗ ಇವು ಬಂದು ಭೂಮಿ ಮೇಲ್ಮೈನ ಟಚ್ ಮಾಡಿದಾಗ ಹೊಸ ಅಲೆಗಳು ಉಂಟಾಗ್ತಾವಲ್ಲ, ಸರ್ಫೇಸ್ ವೇವ್ಸ್, ಅದರಿಂದ ನಮಗೆ ಹಾನಿ ಹೆಚ್ಚು ಉಂಟಾಗುತ್ತೆ. ಈ ಬಾಡಿ ವೇವ್ಸ್ ಅಂತ ಬಂದಾಗ ಇವನ್ನ ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಅಂತ ಕರಿತೀವಿ, ಪ್ರಾಥಮಿಕ ಮತ್ತೆ ದ್ವಿತೀಯ ಅಲೆಗಳು. ಯಾಕೆ ಇವು ಫಸ್ಟ್ ಭೂಮಿಗೆ ಬಂದು ರೀಚ್ ಆಗ್ತವೆ, ಇವು ಸ್ವಲ್ಪ ನಿಧಾನವಾಗಿ ಬರ್ತವೆ. ಸೊ ಯಾವಾಗ ಈ ಮೇಲ್ಮೈ ಅಲೆಗಳು ಬಂದು ಮುಟ್ತಾವಲ್ಲ, ಇವನ್ನ ಮತ್ತೆ ನಾವು ಸರ್ಫೇಸ್ ವೇವ್ಸ್ ನ ಎರಡು ರೀತಿ ಕ್ಲಾಸಿಫೈ ಮಾಡ್ತೀವಿ. ಒಂದು ರೈಲಿಂಗ್ ವೇವ್ಸ್ ಮತ್ತೆ ಲವ್ ವೇವ್ಸ್ ಅಂತ. ಸೊ ಇದರಲ್ಲಿ ಈ ಲವ್ ವೇವ್ಸ್ ಗಿಂತ ಅಥವಾ ಎರಡು ಅಲೆಗಳು, ಸರ್ಫೇಸ್ ವೇವ್ಸ್ ನಮಗೆ ಅತಿ ಹೆಚ್ಚು ಹಾನಿ ಉಂಟು ಮಾಡ್ತಾರೆ. ಇದರಲ್ಲಿ ಲವ್ ವೇವ್ಸ್ ಏನಾಗುತ್ತೆ, ಈ ತರ ಸರ್ಪೆಂಟೈನ್ ಶೇಪ್ ಅಲ್ಲಿ ಮೂವ್ಮೆಂಟ್ ಆದ್ರೆ, ಈ ರೈಲಿಂಗ್ ಅಲೆಗಳು ಈ ತರ ಸಾಗರದ ಅಲೆಗಳ ತರ ಏನಾಗುತ್ತೆ, ಹಿಂಗೆ ಸರದಾಡ್ತಾ ಹೋಗ್ತವೆ. ಸೊ ಇವೇನಾಗುತ್ತೆ, ಅತಿ ಹೆಚ್ಚು ಈ ತರ ಬಿಲ್ಡಿಂಗ್ಸ್ ಗಳನ್ನ ಕೊಲಾಪ್ಸ್ ಮಾಡ್ತವೆ. ಸೊ ಹಂಗಾಗಿ ಆಪ್ಷನ್ಸ್ ಅಂತ ಬಂದ್ರೆ ಇಲ್ಲಿ ಕಾಣಿಸ್ಕೊಳ್ತಿರೋದು ನಮಗೆ ಸರ್ಫೇಸ್ ವೇವ್ಸ್. ಮೇಲ್ಮೈ ಅಲೆಗಳು ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತವೆ, ಸರ್ಫೇಸ್ ವೇವ್ಸ್. ಸರ್ಫೇಸ್ ವೇವ್ಸ್ ಅಲ್ಲಿ ಎರಡು ವಿಧ ಗೊತ್ತಿರಬೇಕು, ಯಾವುದು, ರೈಲಿಂಗ್ ಮತ್ತೆ ಎಲ್ ವೇವ್ಸ್. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಅಲೆಗಳು ಭೂಮಿಯ ಒಳಪದರಗಳ ಕುರಿತಂತೆ ಪರೋಕ್ಷವಾಗಿ ಮಾಹಿತಿ ನೀಡುತ್ತವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೀಸ್ಮಿಕ್ ವೇವ್ಸ್ ಗಿವ್ ಇಂಡೈರೆಕ್ಟ್ ಇನ್ಫಾರ್ಮೇಶನ್ ಅಬೌಟ್ ದಿ ಅರ್ತ್ ಇಂಟೀರಿಯರ್ ಲೇಯರ್ಸ್? ಸೊ ಇಲ್ಲಿ ಆಪ್ಷನ್ ನೋಡಿದರೆ ಪ್ರಾಥಮಿಕ ಅಲೆಗಳು ಪ್ರೈಮರಿ ವೇವ್ಸ್ ಇದೆ, ಬಿ ದ್ವಿತೀಯ ಅಲೆಗಳು ಸೆಕೆಂಡರಿ ವೇವ್ಸ್, ಸೇಮ್ ಆಪ್ಷನ್ಸ್ ಸರ್ಫೇಸ್ ವೇವ್ಸ್ ಮತ್ತೆ ಆಲ್ ಆಫ್ ದಿ ಅಬೌವ್ ಎಲ್ಲವೂ ಇದಾವೆ. ಸೊ ಇಲ್ಲಿ ಈಗಲೇ ನೋಡಿದಂಗೆ ಏನಾಗುತ್ತೆ, ನಾವು ಬಾಡಿ ವೇವ್ಸ್, ಭೂಕಾಯ ಅಲೆಗಳು ಮತ್ತೆ ಸರ್ಫೇಸ್ ವೇವ್ಸ್, ಮೇಲ್ಮೈ ಅಲೆಗಳ ಬಗ್ಗೆ ಮಾತಾಡಿದ್ವಿ. ಈ ಭೂಕಾಯ ಅಲೆಗಳೇನಾಗುತ್ತೆ, ಭೂಮಿ ಅಂತರಾಳದಿಂದ ಬರೋದ್ರಿಂದ ಏನಾಗುತ್ತೆ, ಸೊ ಇಲ್ಲಿ ಎರಡು ರೀತಿ ಅಲೆಗಳಂತ ಮಾತಾಡಿದ್ವಿ, ಯಾವುದು ಪ್ರೈಮರಿ ವೇವ್ಸ್ ಮತ್ತೆ ಸೆಕೆಂಡರಿ ವೇವ್ಸ್, ಪ್ರಾಥಮಿಕ ಮತ್ತೆ ದ್ವಿತೀಯ ಅಲೆಗಳಂತ. ಇಲ್ಲಿ ಈ ಅಲೆಗಳ ಗುಣಲಕ್ಷಣ ಗೊತ್ತೋಡೋದಾದ್ರೆ, ಈ ಪ್ರೈಮರಿ ವೇವ್ಸ್, ಪ್ರಾಥಮಿಕ ಅಲೆಗಳೇನಾಗುತ್ತೆ, ಭೂಮಿಯ ಒಳಗಡೆ ಇರತಕ್ಕಂಥ ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್, ಘನ ಪದರ ಇರ್ಬೋದು, ದ್ರವ ಪದರ ಇರ್ಬೋದು, ಮತ್ತೆ ಅನಿಲ ಪದರ, ಇವು ಮೂರುಗಳ ಮೂಲಕ ಏನಾಗುತ್ತೆ ಹಾದು ಹೋಗಿ ಬರ್ತವೆ. ಸೊ ಮೂರು ಮೂಲಕನೂ ಹಾದು ಹೋಗಿ ಬಂದಾಗ ಏನಾಗುತ್ತೆ, ನಮಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಂದ್ರೆ ಭೂಮಿಯ ಒಳಪದರ ನಮಗೆ ಸಾಲಿಡ್ ಆಗಿದೆಯೋ, ಲಿಕ್ವಿಡ್ ಆಗಿದೆಯೋ, ಅಥವಾ ಅನಿಲ ರೂಪದಲ್ಲಿದೆ, ಏನು ಗೊತ್ತಾಗಲ್ಲ. ಯಾಕಂದ್ರೆ ಮೂರು ಮೂಲಕ ಈಸಿಯಾಗಿ ಪಾಸ್ ಆಗಿ ಬರ್ತಾ ಇದೆ, ಏನು ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಆದ್ರೆ ಸೆಕೆಂಡರಿ ವೇವ್ಸ್, ಎಸ್ ವೇವ್ಸ್ ಅಂತ ಬಂದಾಗ ಏನಾಗುತ್ತೆ, ಭೂಮಿಯ ಒಳಪದರದಲ್ಲಿ, ಅದರಲ್ಲೂ ಏನಾಗುತ್ತೆ, ಈ ಕೇಂದ್ರಗಳ ಕೋರ್ ಅಂತ ಬಂದಾಗ, ಸೊ ಇದೇನಾಗುತ್ತೆ, ಅಪ್ಪರ್ ಕೋರ್ ಸಾಲಿಡ್ ಆಗಿದೆ, ಆದ್ರೆ ಲೋಯರ್ ಕೋರ್ ಸಾಲಿಡ್ ಆಗಿದೆ, ಅಪ್ಪರ್ ಕೋರ್ ನಮಗೆ ಲಿಕ್ವಿಡ್, ದ್ರವ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಸೆಕೆಂಡರಿ ವೇವ್ಸ್ ಏನಾಗುತ್ತೆ, ಇವು ಈ ಒಂದು ದ್ರವ ಪದರದ ಮೂಲಕ ಹಾದು ಬರೋದಿಲ್ಲ. ಯಾಕೆ, ಸವು ಕತ್ತರಿ ಅಲೆಗಳು. ಕತ್ತರಿ ಅಂದ್ರೆ ಏನು, ಕಟ್ ಮಾಡೋದು. ಸೊ ಕಟ್ ಮಾಡಕ್ ಸಾಧ್ಯ ಏನು, ಬರೀ ನಮಗೆ ಸಾಲಿಡ್ ಮಾತ್ರ, ಗಟ್ಟಿಯಾಗಿರ್ತ ವಸ್ತುಗಳನ್ನ ಕಟ್ ಮಾಡಬಹುದು. ಆದ್ರೆ ಲಿಕ್ವಿಡ್ ಹೆಂಗ್ ಕಟ್ ಮಾಡಕ್ಕಾಗತ್ತೆ, ನೀರನ್ನ. ಅದೇ ರೀತಿ ಗ್ಯಾಸಿಯಸ್, ಅನಿಲ ರೂಪನ ಹೆಂಗ್ ಕಟ್ ಮಾಡಕ್ ಸಾಧ್ಯ ಆಗುತ್ತೆ, ಆಗಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಯಾವಾಗ ಈ ದ್ವಿತೀಯ ಅಲೆಗಳು ಈ ಲಿಕ್ವಿಡ್ ಪದರದ ಮೂಲಕ, ದ್ರವ ಪದರದ ಮೂಲಕ ಹಾದು ಬರೋದಿಲ್ಲ, ಸೊ ಅದು ನಮಗೆ ಮಾಹಿತಿ ಕೊಡುತ್ತೆ, ಏನು ಕೇಂದ್ರಗೋಳದ ಮೇಲ್ಪದರ ನಮಗೆ ದ್ರವ ರೂಪದಲ್ಲಿದೆ. ಸೊ ಅದು ಇಂಡೈರೆಕ್ಟ್ ಕ್ಲೂ ಆಯ್ತು, ಯಾಕಂದ್ರೆ ನಾವು ಅಲ್ಲಿವರೆಗೂ ಹೋಗಿ ಟೆಸ್ಟ್ ಮಾಡಿ ನೋಡೋಕ್ಕಾಗಲ್ಲ. ಸೊ ಇದು ಇಂಡೈರೆಕ್ಟ್ ಇನ್ಫಾರ್ಮೇಶನ್ ಕೊಡುತ್ತೆ, ಪರೋಕ್ಷವಾಗಿ ಮಾಹಿತಿ ಕೊಡುತ್ತೆ. ಸೊ ಹಂಗಾಗಿ ಸೆಕೆಂಡರಿ ವೇವ್ಸ್ ಇದಕ್ಕೆ ಕರೆಕ್ಟ್ ಆಪ್ಷನ್, ದ್ವಿತೀಯ ಅಲೆಗಳು.